मोदी के लिए तो मैंने ये कहा था भाई, मोदी तेरी कबर कुदेगी, आज नहीं तो कल कुदेगी। ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ಇವತ್ತು ಪ್ರಮುಖವಾಗಿ ಸಂಸತ್ನಲ್ಲಿ ಒಂದು ವಿಚಾರ ಪ್ರಸ್ತಾಪವಾಯಿತು. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಸಂಸತ್ನಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದರು. ಅದೇನು ಅಂತಂದರೆ, ಮೋದಿಯವರ ಸಮಾಧಿಯನ್ನು ಅಗೆಯುವಂಥ ವಿಚಾರದ ಕಾಂಗ್ರೆಸ್ ಕಾರ್ಯಕರ್ತರ ಘೋಷಣೆಯನ್ನು. ಇವತ್ತು ರಾಜಕೀಯ ಯಾವ ಮಟ್ಟಿಗೆ ಬಂದ್ಬಿಟ್ಟಿದೆ ಅಂತಂದರೆ, ರಾಜಕಾರಣ ಒಂದು ಸ್ಥಾನ ಮಾನ, ಒಂದು ವ್ಯಕ್ತಿತ್ವ, ಒಂದು ವರ್ಚಸ್ಸು, ಒಂದು ವ್ಯಕ್ತಿ, ಇವೆಲ್ಲವನ್ನು ಮೀರಿದಾಗೆ ಇವತ್ತು ಎಲ್ಲ ಸಾಮಾನ್ಯರ ಬಾಯಿನಲ್ಲೂ ಕೂಡ ದೊಡ್ಡ ದೊಡ್ಡ ಮಾತುಗಳು ಬರ್ತಾ ಇದೆ. ನೀವೇನು ಒಂದು ಕಾರ್ಯಕರ್ತರ ಬಾಯಲ್ಲಿ, ಅದು ಯಾವುದೇ ಪಕ್ಷದ ಕಾರ್ಯಕರ್ತರಾಗಲಿ, ಇನ್ನೊಬ್ಬರ ಸಾವನ್ನು ಬಯಸುವಂಥದ್ದು ಈ ಮಟ್ಟಿಗೆ ಬೆಳೆದಿರೋದಿದೆಯಲ್ಲ ಇವತ್ತಿನ ವಾತಾವರಣ, ಇದು ನಿಜಕ್ಕೂ ಕೂಡ ಮಾನವೀಯತೆನ ಮೀರಿದ್ದು ಅಂತ. ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳಿರಬೇಕು, ಬೇರೆ ಬೇರೆ ಪಕ್ಷಗಳು ಇರಬೇಕು, ಹಾಗೆಯೇ ಬೇರೆ ಬೇರೆ ಪಕ್ಷದ ಆದ್ಯತೆಗಳು ಇರಬೇಕು. ಪ್ರಜಾಪ್ರಭುತ್ವದ ರಂಗು ಅದು, ದ ಕಲರ್ ಆಫ್ ಡೆಮೋಕ್ರಸಿ ಅಂತ. ಯಾಕೆಂತಂದರೆ ಕಾಂಗ್ರೆಸ್ಗೆ ಅದೇ ಒಂದು ಐಡಿಯಾಲಜಿ ಇರಬೇಕು, ಅದೇ ಒಂದು ಸಿದ್ಧಾಂತ ಇರಬೇಕು. ಬಿ ಜೆ ಪಿದೇ ಒಂದು ಸಿದ್ಧಾಂತ ಇರಬೇಕು. ಇನ್ನು ಬೇರೆ ಬೇರೆ ತೃತೀಯ ರಂಗದ ಒಂದು ಪಕ್ಷಗಳು ಅಂತ ಬಂದಾಗ ಥರ್ಡ್ ಫ್ರಂಟ್ ಪಾರ್ಟೀಸ್, ಅವುಗಳಿಗೂ ಕೂಡ ಇವೆರಡು ಪಕ್ಷಗಳನ್ನು ಹೊರತುಪಡಿಸಿದ ವಿಭಿನ್ನ ಐಡಿಯಾಲಜಿ ಸಿದ್ಧಾಂತಗಳನ್ನು ಆ ಪಕ್ಷಗಳಲ್ಲಿ ನಮಗೆ ಸಿಗುವಂತಿರಬೇಕು. ನಮ್ಮ ಮನಸ್ಥಿತಿಗೆ ತಕ್ಕಂತೆ ನಾವು ಆ ಪಕ್ಷಗಳನ್ನು ಆಯ್ಕೆ ಮಾಡಬೇಕು, ಅವರಿಂದ ಆಡಳಿತವನ್ನು ಬಯಸಬೇಕು. ಇದು ಪ್ರಜಾಪ್ರಭುತ್ವದ ಸೊಬಗು. ಆದರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮಗೆ ಕೊಟ್ಟಿರುವಂಥ ಮತದಾನದ ಹಕ್ಕಾಗಿರ್ಬೋದು, ಮಾತಾಡುವ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಾಗಿರ್ಬೋದು, ಏನೇ ಆದರೂ ಕೂಡ ಅವೆಲ್ಲವನ್ನು ಮೀರಿ ಅಸಾಂವಿಧಾನಿಕವಾಗಿ ನಾವಿವತ್ತು ನಡವಳಿಕೆಗಳನ್ನು ಸಾರ್ವಜನಿಕವಾಗಿ ನೋಡ್ತಾ ಇದ್ದೀವಿ. ಅದು ಯಾರೇ ಆಗಿರಲಿ, ಒಬ್ಬರು ಬದುಕಿರುವಾಗ ನೇರವಾಗಿ ಹೇಳ್ಬಿಡ್ತೀನಿ ನಾನು, ನರೇಂದ್ರ ಮೋದಿಯವರು ಈ ದೇಶವನ್ನು ಪ್ರಧಾನಿಯಾಗಿ ನಿರಂತರವಾಗಿ ಆಳ್ತಾ ಇದ್ದಾರೆ. ಅವರೇನು ಸರ್ವಾಧಿಕಾರಿಯಾಗಿ ಆಳ್ತಾ ಇಲ್ಲ. ಜನ ಪ್ರತಿ ಬಾರಿನೂ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿ ಬಾರಿನೂ ಕೂಡ ಜನ ಅವರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಅವರು ಲೋಕಸಭೆಯಲ್ಲಿ ವಾರಣಾಸಿಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅವರೇನು ರಾಜ್ಯಸಭೆ ಮೆಂಬರ್ ಆಗಿ ಆಯ್ಕೆ ಆಗಿಲ್ಲ. ರಾಜ್ಯಸಭೆ ಮೆಂಬರ್ ಆಗಿ, ಸದಸ್ಯರಾಗಿ ಆಯ್ಕೆಗೂ ಕೂಡ ಪ್ರಧಾನಮಂತ್ರಿ ಆಗ್ಬೋದು. ಅವರು ಲೋಕಸಭೆಯ ಚುನಾವಣೆಯಲ್ಲಿ ನಿಂತ ಗೆಲ್ತಾ ಇದ್ದಾರೆ. ಎಲ್ಲೂ ಕೂಡ ತಮ್ಮ ಆಯ್ಕೆಯನ್ನು ತಾವೇ ಮಾಡ್ಕೊಳ್ತಾ ಇಲ್ಲ. ಸರ್ವಾಧಿಕಾರ ಅನ್ನೋದು ನಡೀತಾ ಇಲ್ಲ. ಆದರೆ ವೋಟ್ ಚೋರಿ ಗದ್ದಿ ಚೋಡ್ ಅನ್ನೋ ಒಂದು ವಿಚಾರ ಬಂದಾಗ ಇವತ್ತು ನವದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ಸು ಒಂದು ದೊಡ್ಡ ಸಭೆಯನ್ನು ಆಯೋಜಿಸಿತ್ತು. ಆ ಸಭೆಯಲ್ಲಿ ಬಹಳಷ್ಟು ಜನ, ದೇಶದ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅಲ್ಲಿಗೆ ಹೋಗಿದ್ರು. ನಮ್ಮ ಕರ್ನಾಟಕದಿಂದಲೂ ಕೂಡ ಸುಮಾರು 4-5 ಸಾವಿರ ಕಾರ್ಯಕರ್ತರು ಹೋಗಿದ್ರು. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಶಾಸಕರು, ಸಚಿವರು, ಬಹಳಷ್ಟು ಜನ ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. ಅಲ್ಲಿನ ಪ್ರಮುಖ ವಿಷಯ ಏನು ಅಂತಂದರೆ, ವೋಟ್ ಚೋರಿ, ಮತಗಳ್ಳತನದ ಬಗ್ಗೆ ದೇಶದಲ್ಲಿ ಒಂದು ಅಭಿಪ್ರಾಯವನ್ನು ಮೂಡಿಸುವಂಥ ವಿಚಾರಕ್ಕೆ ಅಲ್ಲೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಬಹಳ ಜನ ಅದರಲ್ಲಿ ಮಾತಾಡಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದರು, ಸೋನಿಯಾ ಗಾಂಧಿ ಅವರು ಮಾತಾಡಿದರು, ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿದರು, ರಾಹುಲ್ ಗಾಂಧಿ ಅವರು ಮಾತಾಡಿದರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದರು. ಎಲ್ಲರೂ ಮಾತಾಡಿದರು, ಎಲ್ಲ ರಾಜಕೀಯ ಮುಖಂಡರು ಕೂಡ ಮಾತಾಡಿದರು. ಆದರೆ ಅಲ್ಲಿ ಬಂದಿದ್ದ ಕೆಲವೊಂದು ಮೀಡಿಯಾಗಳು ಅವರನ್ನು ಹೋಗಿ ಸಂದರ್ಶಿಸಿದಾಗ ಅಲ್ಲಿ ಬಂದಿದ್ದ ಕೆಲವೊಂದು ಮಹಿಳೆಯರ ಬಾಯಲ್ಲಿ ಬಂದ ಮಾತು, ಮೋದಿ ತೇರಿ ಖಬರ್ ಕುದೇಗಿ, ಆಜ್ ನಹಿ ತೋ ಕಲ್ ಕುದೇಗಿ. ಅಂದರೆ ಮೋದಿ ನಿಮ್ಮ ಸಮಾಧಿಯನ್ನು ಅಗಿಯುತ್ತೀವಿ, ಇವತ್ತಲ್ಲ ನಾಳೆ ಆದರೂ ಅಗಿತೀವಿ ಅಂತ. ಅಂದರೆ ಮೋದಿಯವರು ಬದುಕಿರುವಂತಹ ನಮ್ಮ ದೇಶದ ಎತ್ತರದ ಸ್ಥಾನದಲ್ಲಿರುವಂಥ ನಮ್ಮ ದೇಶದ ಸರ್ವೋಚ್ಚ ನಾಯಕರು, ಆಡಳಿತ ಪಕ್ಷದ ನಾಯಕರು,
ಇವತ್ತು ಪ್ರಧಾನಿ ಸ್ಥಾನದಲ್ಲಿದ್ದಾರೆ. ಅವರ ಸಾವನ್ನು ಬಯಸೋದು ಎಷ್ಟು ಸರಿ ಅನ್ನೋದನ್ನು ಇವತ್ತು ಸಂಸತ್ನಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಇದನ್ನು ಪ್ರಸ್ತಾಪಿಸಿದರು. ತುಂಬ ಅವಮಾನ ಆಗುತ್ತೆ ಇದು. ಯಾಕೆಂದರೆ ಇಲ್ಲಪ್ಪ ಭಾರತೀಯ ಜನತಾ ಪಕ್ಷದ ಸದಸ್ಯರಿಗೆ ಮಾತ್ರ ಅಥವಾ ಭಾರತೀಯ ಜನತಾ ಪಕ್ಷದ ಮತದಾರರಿಗೆ ಮಾತ್ರ ಅಲ್ಲ, ಭಾರತ ದೇಶದ ಪ್ರಧಾನಿಯನ್ನು ಅವಮಾನಿಸೋದು ಇಡೀ ಭಾರತೀಯರಿಗೆ ಅವಮಾನ ಆಗುತ್ತೆ. ಅದರಲ್ಲೂ ಅವರ ಸಾವನ್ನು ಬಯಸೋದು ಇಡೀ ದೇಶಕ್ಕೆ ಮಾಡಿದ ಅವಮಾನ. ದೇಶವನ್ನು ಹೊರಗಡೆಯಿಂದಲೂ ಕೂಡ ನೋಡ್ತಾ ಇರ್ತಾರೆ, ನಮ್ಮ ದೇಶದ ಮಾಧ್ಯಮಗಳನ್ನು ಹೊರದೇಶಗಳಿಂದಲೂ ನೋಡ್ತಾ ಇರ್ತಾರೆ. ಇದೊಂದು ರಾಜತಾಂತ್ರಿಕ ನಡೆ. ಇಂಥ ಸಂದರ್ಭದಲ್ಲಿ ನಾವು ಮಾನವೀಯತೆಯನ್ನು ಬಿಟ್ಟು ರಾಜಕೀಯದಲ್ಲಿ ಸ್ಥಾನಮಾನಗಳು, ಭಿನ್ನಾಭಿಪ್ರಾಯಗಳು, ವಿಪಕ್ಷಗಳು ಎಲ್ಲರೂ ಇರಬೇಕು, ಆದರೆ ಸಾವನ್ನು ಕೋರೋಷ್ಟಿರಬಾರದು. ಇದನ್ನು ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ. ಇದು ಕಾರ್ಯಕರ್ತರಿಂದ ಶುರುವಾಗಿ ನಾಯಕರ ತನಕನೂ ಎಲ್ಲೂ ಕೂಡ ಒಬ್ಬರನ್ನ ಅವ್ರಿಗೆ ವೃತ್ತಿ ಗೌರವವನ್ನಾಗಲಿ, ಕುಲಗೌರವ ಅಂತಾಗಲಿ ಅಥವಾ ವ್ಯಕ್ತಿಯ ವರ್ಚಸ್ಗಾಗಲಿ, ಇವತ್ತು ಕರ್ನಾಟಕದಲ್ಲಿ ಮೊನ್ನೆ ಚಳಿಗಾಲದ ಅಧಿವೇಶನದ ಬೆಳಗಾವಿಯ ಸೆಷನ್ಸಲ್ಲಿ ದ್ವೇಷ ಭಾಷಣವನ್ನು ಕುರಿತು ಒಂದು ವಿಧೇಯಕವನ್ನೇ ತಂದುಬಿಟ್ಟಿದ್ದಾರೆ. ಯಾರು ಇನ್ನೊಬ್ಬರ ಜಾತಿ ನಿಂದನೆ, ಧರ್ಮ, ವರ್ಣ, ತೇಜೋವಧೆ ಇವನ್ನ ಮಾಡಬಾರ್ದು, ಎಲೆಕ್ಟ್ರಿಕಲ್ ಮೀಡಿಯಾಗಳು ಮಾಡಬಾರ್ದು, ಅದನ್ನು ಪ್ರಸಾರ ಮಾಡಬಾರ್ದು ಇಂತೆಲ್ಲ ಒಂದು ದ್ವೇಷ ಭಾಷಣದ ವಿರುದ್ಧ ತಂದಿದ್ದಾರೆ. ಇವತ್ತು ಕೂಡ ನಮ್ಮ ದೇಶದ ಪ್ರಧಾನಿಯನ್ನು ಈ ಮಟ್ಟಿಗೆ ಜನ ಕೆಟ್ಟದ್ದಾಗಿ ಮಾತಾಡ್ತಾರೆ ಅನ್ನೋದು ಎಷ್ಟು ಸಂಭ್ರಮದ ವಿಚಾರ. ಇದು ಯಾರು ಖುಷಿ ಪಡ್ತಾರೆ? ಇದು ಯಾರಿಗೆ ಸಂತೋಷ ತರುವಂಥ ವಿಚಾರ? ಇದನ್ನು ದಯಮಾಡಿ ಆಲೋಚಿಸಬೇಕು. ಇದು ರಾಜಕೀಯ ವಿಚಾರಗಳಿಗೆ ಮಾತ್ರನೇ ಅಲ್ಲ, ರಾಜಕೀಯ ಬಿಟ್ಟರೂ ಕೂಡ ಒಂದು ಭಿನ್ನಾಭಿಪ್ರಾಯ ಇರುವಂಥದ್ದು ಅಷ್ಟೇ ಹೊರತು ರಾಜಕೀಯ ಏನು ಶತ್ರುಗಳಲ್ವಲ್ಲ, ಭಿನ್ನತೆ ಇರಬೇಕು. ಹಾಗಾಗಿ ದಯಮಾಡಿ ಇಂಥ ಒಂದು ವಿಚಿತ್ರವಾದಂಥ ವಿಚಾರಗಳನ್ನು ಇನ್ಮುಂದೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಏನಾದರೂ ಒಂದು ಕಾನೂನನ್ನು ತರಬೇಕಾಗ್ತದೆ. ನಮ್ಮ ದೇಶದ ಎತ್ತರದ ಸ್ಥಾನಮಾನದಲ್ಲಿರುವಂಥ ವ್ಯಕ್ತಿಗಳನ್ನು, ಅದು ರಾಷ್ಟ್ರಪತಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ರಕ್ಷಣಾ ಸಚಿವರಿರ್ಬೋದು, ವಿದೇಶಾಂಗ ಸಚಿವರಿರ್ಬೋದು, ಅವರ ವೈಯಕ್ತಿಕ ತೇಜೋ ವಧೆಯನ್ನು ಮಾಡುವಂಥ ಜನಗಳನ್ನು ಕಡಾಖಂಡಿತವಾಗಿ, ಅದು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಪಕ್ಷಾತೀತವಾಗಿ ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು. ಇದನ್ನು ನಾನು ಒಬ್ಬ ಮಾಧ್ಯಮದವನಾಗಿ ಇವತ್ತು ಡೆಮೋಕ್ರಸಿನಲ್ಲಿ ನಾವಿದ್ದು ಈ ವಿಚಾರವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಿಲ್ಲ ಅಂದರೆ ನನಗೆ ಶೇಮ್ ಅನ್ನೋದಾಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ನಾನು ಇವತ್ತು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಬಹಳಷ್ಟು ವಿಚಾರಗಳಿದೆ ಮಾತಾಡೋದಕ್ಕೆ, ಬನ್ನಿ ಇನ್ನಷ್ಟು ವಿಚಾರಗಳ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ನಮಸ್ಕಾರ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.